ಗೃಹಲಕ್ಷ್ಮಿ ಗೃಹ ಜ್ಯೋತಿಗೆ ಹೊಸ ಅರ್ಜಿ ಕಡ್ಡಾಯ ಮಾಡಿದೆ ಸರ್ಕಾರ. ಇನ್ನು ಅರ್ಹರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ಸಿಎಂ ಸೂಚನೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿಗೆ ಇದೀಗ ಫಿಲ್ಟರ್ ಅನ್ನು ಹಾಕಲಾಗ್ತಾ ಇದೆ. ಗೃಹಲಕ್ಷ್ಮಿ ಹಾಗೂ ಗೃಹ ಜ್ಯೋತಿಗೆ ಹೊಸ ಅರ್ಜಿಯನ್ನ ಹಾಕೋದು ಕಡ್ಡಾಯವಾಗಿದೆ. ಹೊಸದಾಗಿ ಏನಾದ್ರೂ ಅರ್ಜಿ ಹಾಕಬೇಕು ಅನ್ನೋದು ಸರಿಯಲ್ಲ. ಹೀಗಂತ ಹುಬ್ಬಳ್ಳಿಯಲ್ಲಿ ಟಿವಿ9ಗೆ ಗೃಹಲಕ್ಷ್ಮಿಯರು ಪ್ರತಿಕ್ರಿಯೆಯನ್ನು ಕೊಡ್ತಿದ್ದಾರೆ. ಅರ್ಜಿ ಹಾಕೋದಕ್ಕೆ ಪರದಾಡುವಂತಹ ಸ್ಥಿತಿಯೇ ನಿರ್ಮಾಣ ಆಗಿದೆ. ಅನರ್ಹರನ್ನ ತೆಗೆಯೋದಕ್ಕೆ ಅರ್ಹರಿಗೆ ತೊಂದರೆಯನ್ನ ಕೊಡಬೇಡಿ ಅಂತ ಗೃಹಿಣಿಯರು ಆಗ್ರಹಿಸ್ತಾ ಇದ್ದಾರೆ. ತಮ್ಮ ಅಳಲನ್ನ ಟಿವಿ9 ಬಳಿ ತೋಡ್ಕೊಳ್ತಾ ಇದ್ದಾರೆ ಗೃಹಲಕ್ಷ್ಮಿಯರು. ಹೊಸದಾಗಿ ಅರ್ಜಿ ಹಾಕ್ಬೇಕನ್ನೋದೇ ಸರಿ ಇಲ್ಲ. ಆ ಅರ್ಜಿ ಹಾಕ್ಬೇಕಂತೆ ಸಾಕಷ್ಟು ಸಮಸ್ಯೆಗಳಾಗುತ್ತೆ. ಆ ಸರ್ವರ್ ಸಮಸ್ಯೆಗಳಿರುತ್ತೆ. ಆ ಡಾಕ್ಯುಮೆಂಟ್ಸ್ ತಗೊಂಡೋಗ್ಬೇಕು, ಗಂಟೆಗಟ್ಟಲೆ ಕಾಯ್ಬೇಕು, ಕೆಲಸ ಕಾರ್ಯಗಳನ್ನ ಬಿಟ್ಟು ಅಲ್ಲಿ ನಿಂತ್ಕೊಳ್ಬೇಕು. ಇದೆಲ್ಲ ಎಷ್ಟರ ಮಟ್ಟಿಗೆ ಸರಿ? ಅನರ್ಹರಿದ್ರೆ ಅವರನ್ನ ಲಿಸ್ಟ್ ಇಂದ ತೆಗೆದುಹಾಕಿ ಹೊರತು ಅರ್ಹರಿರಂತವ್ರಿಗೆ ತೊಂದರೆಯನ್ನ ಕೊಡಬೇಡಿ ಅಂತ ಗೃಹಲಕ್ಷ್ಮಿಯರು ಸರ್ಕಾರಕ್ಕೆ ಮನವಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಹುಬ್ಬಳ್ಳಿಯಲ್ಲಿ ಟಿವಿ9 ಬಳಿ ಗೃಹಲಕ್ಷ್ಮಿಯರು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಈಗಾಗಲೇ ಗೃಹಲಕ್ಷ್ಮಿಯರ ಲಿಸ್ಟ್ನಲ್ಲಿ 2,000 ರೂಪಾಯಿ ಯಾರ್ಯಾರಿಗೆ ಬರ್ತಾ ಇತ್ತು ಅಂಥವ್ರಿಗೆ ಕೆಲವರಿಗೆ ಕೋಕನ್ನ ಕೂಡ ಕೊಡಲಾಗಿದೆ. ಫಿಲ್ಟರ್ ಮಾಡಲಾಗ್ತಾ ಇದೆ. ಅರ್ಜಿ ಹಾಕಕ್ಕೆ ಮತ್ತೆ ಎಲ್ಲರೂ ಪಾಳೆಗೆ ನಿಂದಿರ್ಬೇಕು. ಎಲ್ಲ ಹೆಣ್ಮಕ್ಳು ಮತ್ತು ಕೆಲಸ ಬಕ್ಷಿ ಬಿಟ್ಟು ಅಲ್ಲಿ ಹೋಗ್ಬೇಕು. ಆದರೂ ಫಸ್ಟ್ ಟೈಮ್ ಮಾಡುವಾಗ ಭಾಳ ಸಮಸ್ಯೆ ಆಗೈತ್ರಿ. ಭಾಳಷ್ಟು ಹೆಣ್ಮಕ್ಳಿಗೆ ಇನ್ನೂ ಅದು ಲಾಭ ಸಿಗ್ತಾ ಇಲ್ಲ. ಯಾರು ಯೋಗ್ಯರದಾರ ಅವ್ರಿಗೆ ಸಿಕ್ಕಿಲ್ಲ ಇನ್ನೂ ಕೆಲವ್ರ ಮಂದಿಗೆ. ಮತ್ತು ಈಗ ಇದರ್ಲಿಂದ ಮತ್ತೆ ಇನ್ನೂ ಸಮಸ್ಯೆ ಭಾಳ ಆಗ್ತೈತಿ ಅನ್ನೋದು ನಮ್ದು. ಅದು ಮಾಡಬಾರ್ದು ಅನ್ನೋದು ನಮ್ಮ ವಿಚಾರ. ಗೃಹಲಕ್ಷ್ಮಿದು ಈಗ ಆಲ್ರೆಡಿ ಹೊಸದಾಗಿ ರೇಷನ್ ಕಾರ್ಡ್ ಎಷ್ಟು ಜನ ಅಪ್ಲೈ ಮಾಡಿದ್ರು 3 ವರ್ಷದಿಂದ ಯಾರ್ದು ತೊಗೊಳಕತ್ತಿಲ್ಲ. ಇನ್ನು ಹೇಳ್ಬೇಕು ಫಲಾನುಭವಿಗಳು ಜಾಸ್ತಿ ಅದಾರ. ಇವರು ಗೃಹಲಕ್ಷ್ಮಿನ ಕರೆಕ್ಟಾಗಿ ಯಾವ ಥರ ಅಂತಂದ್ರೆ ಮೊದಲೇ ಈಗ ಗೃಹಲಕ್ಷ್ಮಿ ಕೊಟ್ಟಿದ್ದಾರಲ್ಲ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು. ಈಗ ಯಾಕಂದ್ರೆ ನೀವು ಆನ್ಲೈನ್ ಕರಿತೀರಿ, ಸರ್ವರ್ ಇಲ್ಲ ಅಂತ ಅವ್ರು ವಾಪಸ್ ಕಳಿಸ್ತಾರೆ. ಆಮೇಲೆ ಅಂಗನವಾಡಿ ಅವ್ರಿಗೆಲ್ಲರಿಗೂ ಗೊತ್ತಿರ್ತೈತಿ ಯಾರು ಡೆತ್ ಆಗೈತಿ, ಯಾರಿಲ್ಲ, ರೇಷನ್ ಕಾರ್ಡ್ ಯಾರ್ದೈತಿ ಯಾರ್ದಿಲ್ಲ ಅಂತಂದು ಎಲ್ಲ ಅವ್ರಿಗೆಲ್ಲ ಮಾಹಿತಿ ಇರ್ತೈತಿ. ಅದನ್ನು ಬಿಟ್ಟು ಇವರು ಇದಕ್ಕೋಸ್ಕರ ಅಂತ ಟೈಮ್ ತಗೊಳ್ಳೋದು ಮತ್ತು ಇದಕ್ಕೋಸ್ಕರ ಅಂತಂದು ದುಡ್ಡು ಕಲೆಕ್ಟ್ ಮಾಡೋದು ಈ ಥರ ಎಲ್ಲ ನಡೀತಾ ಇದೆ ರೀ. ಸುಮ್ಮನೆ ಕಾಲ ವೇಸ್ಟ್ ಮಾಡೋಕೆ ಹೋಗ್ಬೇಡ್ರಿ. ನೀವು ಈಗ ಇಷ್ಟು ವರ್ಷ ಕುರ್ಚಿ ಸಲುವಾಗಿ ಹೋರಾಡಿದ್ರಿ. ಈಗ ಮತ್ತು ಗೃಹಲಕ್ಷ್ಮಿ ಅಂತ ನೀವು ಇದು ಮಾಡ್ಕೊತ ಹೋದ್ರಿ ಅಂದ್ರೆ ಸರ್ಕಾರದ ರೊಕ್ಕ ದುರ್ಬಳಕೆ ಆಗ್ತೈತ್ರಿ. ಇದು ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟಗಳು ಶುರುವಾಗಿದೆ. ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆಯನ್ನ ಈ ಕಾರಣಕ್ಕಾಗಿ ಇಳಿಸುತ್ತಿದ್ದಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಸರ್ಕಾರದ ವಿರುದ್ಧ. ಅರ್ಹರಿಗಷ್ಟೇ ಅಂತ ಮೊದಲೇ ಹೇಳಬೇಕಾಗಿತ್ತು. ಅನರ್ಹರು ಅನ್ನೋ ಮೂಲಕ ಮಹಿಳೆಯರಿಗೆ ಈ ರೀತಿ ಅಪಮಾನ ಮಾಡ್ತಾ ಇರೋದು ಎಷ್ಟರ ಮಟ್ಟಿಗೆ ಸರಿ? ಗೃಹಲಕ್ಷ್ಮಿ ಅನ್ನೋದು ಚುನಾವಣಾ ಲಕ್ಷ್ಮಿಯಾಗಿದೆ. 4-5 ತಿಂಗಳ ಹಣ ಚುನಾವಣೆ ವೇಳೆ ಜಮಾವಣೆ ಮಾಡಬೇಕಾಗಿತ್ತು ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನು ತಡೆ ಹಿಡಿದುಕೊಂಡು ಚುನಾವಣೆ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂಥದ್ದು ಗೃಹಲಕ್ಷ್ಮಿ. ಇವತ್ತು ವಿದ್ಯಾರ್ಥಿಗಳಿಗೂ ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂಥ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನು ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂಥ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂಥದ್ದು ನೋಡಿ. ಈ ಸಂದರ್ಭ ಹೇಳ್ತೇನೆ, ಯಾರು ಅದಕ್ಕೆ ಅರ್ಹರಿದ್ದಾರೆ ಕೊಡಬೇಕು ಅನ್ನೋದ್ರ ಬಗ್ಗೆ 2 ಮಾತಿಲ್ಲ. ಇವ್ರದೇ ಸರ್ಕಾರ ಇತ್ತಲ್ಲ, ಹಾಗಾದ್ರೆ 3 ವರ್ಷದ ಕೆಳಗೆ ಕೊಡಬೇಕಾದ್ರೆ ಇದನ್ನ ಯಾಕೆ ಯೋಚನೆ ಮಾಡಲಿಲ್ಲ? ಕಾಂಗ್ರೆಸ್ ಮುಖಂಡರ ಹೇಳಿಕೆಯನ್ನು ಕೂಡ ಗಮನಿಸಿದ್ದೇನೆ. ಅನರ್ಹರಿಗೆ ಯಾಕೆ ಮತ್ತೆ ಚುನಾವಣೆ ಸಂದರ್ಭದಲ್ಲಿ ಹೇಳಬೇಕಿತ್ತಲ್ಲ? ಹಾಗಾದ್ರೆ ಏನು ಮುಖಪುಟದಲ್ಲಿ ಜಾಹೀರಾತುಗಳನ್ನು ಕೊಡ್ತಾ ಇದ್ರಲ್ಲ, ಅರ್ಹರಿಗೆ ಮಾತ್ರ ನಾವು ಗ್ಯಾರಂಟಿಗಳನ್ನು ಕೊಡ್ತೇವೆ ಅಂತ ಹೇಳಬೇಕಿತ್ತು ಮುಂಚೆ. ಎಲ್ಲಿ ಹೇಳಿದ್ರಿ ನೀವು? ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಗೃಹಿಣಿಯರಿಗೆ ಗೃಹಲಕ್ಷ್ಮಿ ಕೊಡ್ತೇನೆ ಅಂತೇಳಿ ಈಗ ಅವರು ಅನರ್ಹರು ಅಂತೇಳಿ ಅಪಮಾನ ಮಾಡುವಂಥ ಕೆಲಸ ಇವತ್ತೇನು ಕಾಂಗ್ರೆಸ್ ಸರ್ಕಾರ ಮಾಡೋಕ್ಕೆ ಹೊರಟಿದ್ದಾರೆ. ಇದು ಖಂಡಿತ ಸರಿಯಲ್ಲ. ಚುನಾವಣೆ ಸಂದರ್ಭ ಬಂದಾಗ ಹೇಳೋದೊಂದು, ಈಗ ಬೇರೆ ಧ್ವನಿಯನ್ನು ಬದಲಾವಣೆ ಮಾಡ್ತಾ ಇರ್ತಕ್ಕಂಥದ್ದು, ಕತ್ತರಿ ಆಗ್ತಕ್ಕಂಥ ಕೆಲಸ ಯೋಜನೆಯನ್ನು ಮಾಡಿಕೊಟ್ಟಿದ್ದಾರೆ. ಇದು ಖಂಡಿತ ಸರಿಯಲ್ಲ.